VAO 2026 ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ಅಂತ ಕನಸು ಕಾಣ್ತಿರೋ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಯಾಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಟೈಮ್ VAOಗೆ 2024 ಅಕ್ಟೋಬರ್ ಅಲ್ಲಿ ಎಕ್ಸಾಮ್ ನಡೆಯುತ್ತೆ. ಅದಕ್ಕಿಂತ ಮುಂಚೆ ಡೈರೆಕ್ಟ್ PU ಬೇಸಿಸ್ ಮೇಲೆ ವಿಲೇಜ್ ಅಕೌಂಟೆಂಟ್ಗೆ ಸೆಲೆಕ್ಟ್ ಮಾಡ್ತಾ ಇರ್ತಾರೆ, PU ಮಾರ್ಕ್ಸ್ ನ ಬೇಸಿಸ್ ಮೇಲೆ. ಸೊ ಫಸ್ಟ್ ಟೈಮ್ ಎಕ್ಸಾಮ್ ಕಂಡಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ್ದು ಅಂದ್ರೆ ಅಕ್ಟೋಬರ್ 2024 ಅಲ್ಲಿ. ಸೊ ಹಂಗಾಗಿ ಅದಕ್ಕಿಂತ ಮುಂಚೆ ಆಗ ಎಕ್ಸಾಮ್ ಬರ್ದಿರೋರ್ಗೆ ಕ್ವಶನ್ ಪೇಪರ್ ಯಾವ ತರ ಇರುತ್ತೆ, ಯಾವ್ದಕ್ಕೆ ಎಷ್ಟು ವೈಟೇಜ್ ಕೇಳ್ತಾರೆ, ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅನ್ನೋದು ಅಷ್ಟೊಂದು ಗೊತ್ತಾಗಿಲ್ಲ ಅಂದ್ರೆ ಈಗ ಬರೀತಿರೋರ್ಗೆ 2024 ನ ಒಂದು ಕ್ವಶನ್ ಪೇಪರ್ ಏನಿದೆ ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ಯಾವ ತರ ಪ್ಯಾಟ್ರನ್ ಇರುತ್ತೆ, ಯಾವ ತರ ಕ್ವಶನ್ಸ್ ಕೇಳ್ತಾರೆ, ಯಾವ್ದಕ್ಕೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು, ಯಾವ್ದಕ್ಕೆ ವೈಟೇಜ್ ಇದೆ ಅಂತ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತುಂಬಾ ಯೂಸ್ಫುಲ್ ಈ ಸಲ ಎಕ್ಸಾಮ್ ಬರೀತಿರೋರ್ಗೆ. ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಈ ನಿಮ್ಮ ಕನ್ನಡತಿ ಮಾಡುವ ಪ್ರಣಾಮಗಳು. ಇವತ್ತಿನ ವಿಡಿಯೋದಲ್ಲಿ 2024 ಅಕ್ಟೋಬರ್ ಅಲ್ಲಿ ಆಗಿರ್ತಕ್ಕಂಥ VAO ಎಕ್ಸಾಮ್ ನ ಕ್ವಶನ್ ಪೇಪರ್ ಏನಿದೆ ಅದ್ರ ಬಗ್ಗೆ ನಾವಿವತ್ತು ನೋಡೋಣ, ಓಕೆನಾ. ಸ್ಟಾರ್ಟಿಂಗ್ ಪೇಜ್ ಅಲ್ಲಿ ಈ ತರ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ, ಕನ್ನಡದಲ್ಲೂ ಇರುತ್ತೆ, ನೆಕ್ಸ್ಟ್ ಪೇಜ್ ಅಲ್ಲಿ ಇಂಗ್ಲಿಷ್ ಅಲ್ಲೂ ಕೊಟ್ಟಿರ್ತಾರೆ. ಸೊ ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿ, ಎಲ್ಲೂ ಮಿಸ್ಟೇಕ್ ಮಾಡಬೇಡಿ. ಟೋಟಲ್ 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸಿಗೆ. ಟೋಟಲ್ ಟೈಮ್ ಬಂದು 150 ಮಿನಿಟ್ಸ್ ಅಂತ ಹೇಳ್ತಾರೆ, ಬಟ್ ನಿಮಗೆ ಟೈಮ್ ಸಿಗೋದು 2 ಅವರ್ಸ್ ಮಾತ್ರನೇ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ. ಇನ್ನು ಮಿಕ್ಕಿದ ಟೈಮಲ್ಲಿ ನೀವು OMR ಫಿಲ್ ಮಾಡೋಕ್ಕೆ, ಡಿಸಿಷನ್ ಫಿಲ್ ಮಾಡೋಕ್ಕೆ ಮತ್ತು ಶೇರ್ ಮಾಡೋಕ್ಕೆ ಇದಕ್ಕೇ ಹೊರಟೋಗುತ್ತೆ. ಮತ್ತು ಕ್ವಶನ್ ಪೇಪರ್ ಕೊಟ್ಟಿದ ತಕ್ಷಣ ನೀವು ಓಪನ್ ಮಾಡೋಂಗಿಲ್ಲ. 10:30ಗೆ ಒಂದು ಬೆಲ್ಲ ಆಗೋವರೆಗೂ ನೀವು ಓಪನ್ ಮಾಡೋಂಗಿಲ್ಲ ಆ ಸೀಲ್ನ. 10:30ಗೆ ಬೆಲ್ಲ ಆದಮೇಲೆ ನೀವು ಅದನ್ನು ಓಪನ್ ಮಾಡ್ಬೋದು, ಓಕೆ. ನೋಡಿ ಅಲ್ಲೇ ಕೊಟ್ಟಿದ್ದಾರೆ ಏನೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಂತ. ಕೊಠಡಿ ಮೇಲ್ವಿಚಾರಕರಿಂದ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ 2ನೇ ಬೆಲ್ ಅಂದರೆ 10:25 ಆದ ನಂತರ ಕೊಡ್ತಾರೆ ಅಂತ ಹೇಳ್ತಾರೆ. ಕೊಟ್ಟಿದ ತಕ್ಷಣ ನೀವು ರಿಜಿಸ್ಟ್ರೇಷನ್ ನಂಬರ್ನ ಫಸ್ಟ್ ಬರೀಬೇಕು. ಅದಾದಮೇಲೆ ಕರೆಸ್ಪಾಂಡಿಂಗ್ ಅದೇನಿರುತ್ತೆ ಆ ನಂಬರ್ಸ್ನ ಶೇರ್ ಮಾಡಬೇಕಾಗುತ್ತೆ ಕರೆಕ್ಟಾಗಿ, ಫುಲ್ ನೀಟಾಗಿ ಕರೆಕ್ಟಾಗಿ ಅದನ್ನು ಶೇರ್ ಮಾಡಬೇಕು, ಇಲ್ಲಾಂದರೆ ಅದನ್ನ ಕನ್ಸಿಡರ್ ಮಾಡಲ್ಲ, ಓಕೆನಾ. ಪ್ರಶ್ನೆ ಪತ್ರಿಕೆ ಕೋಡ್ ಏನಿರುತ್ತೆ ಅದನ್ನು ನೀವು OMR ಶೀಟಲ್ಲಿ ಮೆನ್ಷನ್ ಮಾಡಿ ಅದನ್ನು ಕೂಡ ಶೇರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ 3ನೇ ಬೆಲ್ 10:30ಕ್ಕೆ ಆಗುತ್ತೆ, ಆಗ ನೀವು ಸೀಲ್ ಓಪನ್ ಮಾಡ್ಬೋದು. ಸೀಲ್ ಓಪನ್ ಮಾಡಿ ಆನ್ಸರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. 100 ಮಾರ್ಕ್ಸ್ ಇರುತ್ತೆ. 100 ಕ್ವಶನ್ಗೆ ಈಚ್ ಕ್ವಶನ್ಗೆ 4 ಚಾಯ್ಸ್ ಆಗಿತ್ತು, ಈಗ ಮೇ ಬಿ 5 ಇರ್ಬೋದು ಅನ್ಕೋತೀನಿ. ಬಿಕಾಸ್ ಗೊತ್ತಿಲ್ದಿರೋದಕ್ಕೆ ನೀವು ಆಪ್ಷನ್ E ನ ಸೆಲೆಕ್ಟ್ ಮಾಡಿ ಬರಬೇಕು ಅನ್ಸುತ್ತೆ. ನೆಕ್ಸ್ಟ್ ಇದ್ರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ನೀವು 1/4 ಇರುತ್ತೆ ನೆಗೆಟಿವು, ಅಂದರೆ 4 ಕ್ವಶನ್ ತಪ್ಪು ಮಾಡಿದ್ರೆ ಅಂದರೆ 1 ಮಾರ್ಕ್ಸ್ ಹೋಗುತ್ತೆ. ಒಂದು ಕ್ವಶನ್ಗೆ 0.25 ಮಾರ್ಕ್ಸ್ ಅಷ್ಟು ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ನೋಡಿಕೊಂಡು ಆನ್ಸರ್ ಮಾಡಿ, ಜಾಸ್ತಿ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡಿ. ಗೊತ್ತಿರೋ ಕ್ವಶನ್ಸ್ನೆಲ್ಲ ಫಸ್ಟ್ ಅಟೆಂಡ್ ಮಾಡಿಬಿಡಿ, ಆಮೇಲೆ ಇನ್ನು 50-50 ಗೊತ್ತಿರುತ್ತೆ ಅನ್ನೋದನ್ನು ಆಮೇಲೆ ಆನ್ಸರ್ ಮಾಡ್ಬೋದು, ಓಕೆನಾ. ಮತ್ತು ನಿಮಗೊಂದು ಕಾಪಿ ಕೊಡ್ತಾರೆ OMR ಶೀಟು, ಒಂದು ಕಾಪಿ ಅವ್ರು ಇಟ್ಕೊಂಡ್ರೆ ಒರಿಜಿನಲು, ಕಾರ್ಬನ್ ಕಾಪಿನ ನಿಮಗೆ ರೆಫರೆನ್ಸಾಗಿ ಕೊಡ್ತಾರೆ. ಸೊ ಕೀ ಆನ್ಸರ್ ಬಿಟ್ಟಾಗ ನಿಮಗೆ ಚೆಕ್ ಮಾಡೋಕೆ ಅದು ಈಸಿ ಆಗುತ್ತೆ. ನೀವು ಯಾವುದಾದಕ್ಕೆ ಟಿಕ್ ಮಾಡಿ ಬಂದಿರ್ತೀರಾ ಅಂತ ನಿಮಗೆ ಮರ್ತೋಗಿದ್ರು ಕಾರ್ಬನ್ ಕಾಪಿ ನೋಡಿದ್ರೆ ಗೊತ್ತಾಗುತ್ತೆ ಯಾವುದಾದಕ್ಕೆ ಟಿಕ್ ಮಾಡಿದ್ದೀರಾ ಅಂತ. ಸೊ ಅದನ್ನು ನೀಟಾಗಿ ಕರೆಕ್ಟಾಗಿ ಇಟ್ಕೊಳ್ಳಿ, ಎಲ್ಲೂ ಕಳಿಬೇಡಿ. ನೀವು ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ನಿಂದ ನೀವು ಅದನ್ನು ಶೇಡ್ ಮಾಡಬೇಕಾಗುತ್ತೆ ಪ್ರತಿಯೊಂದನ್ನು. ಅಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ ನೋಡಿ, ರಾಂಗ್ ಮೆಥಡ್ಸ್, ಅದು ಸರಿಯಾದ ಮೆಥಡ್ ಯಾವುದು ಫಿಲ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಶೇಡ್ ಮಾಡೋಕ್ಕೆ. ಆ ಥರ ಫುಲ್ ನೀಟಾಗೆ ಸರ್ಕಲ್ನ ಫುಲ್ ಶೇಡ್ ಮಾಡಬೇಕು. ನೀವು ಅರ್ಥ ಮಾಡೋದು ಅರ್ಥ ಬಿಡೋದು ಈ ಥರ ಎಲ್ಲ ಮಾಡಬೇಡಿ. ಆ ಥರ ಮಾಡಿದ್ರೆ ಅದನ್ನ ಕನ್ಸಿಡರ್ ಮಾಡಲ್ಲ ಅವರು. ಮತ್ತು ಮಿಸ್ ಆಗಿ ಯಾವುದಾದ್ರೂ ಇದು OMR ಸ್ಕ್ಯಾನ್ ಮಾಡೋದು ಸ್ಕ್ಯಾನರ್ ಆಗಿರೋದ್ರಿಂದ ಅದೊಂದು ನೀವು ಮಿಸ್ ಆಗಿ ಒಂದು ಬೆಲೆ ಏನಾದರೂ ಜಸ್ಟ್ ಒಂದು ಪೆನ್ ಮಾರ್ಕ್ ಆಯಿತು ಅಂದರೆ ಅದನ್ನು ಕೂಡ ಅದು ಆನ್ಸರ್ ಅಂತ ಶೇಡ್ ಮಾಡಿದರೆ ಅಂತ ಕನ್ಸಿಡರ್ ಮಾಡುತ್ತೆ. ಸೊ ನೋಡಿಕೊಂಡು ಕೇರ್ಫುಲ್ಲಾಗಿ ಫಿಲ್ ಮಾಡಿ. ನೋಡಿ ಲಾಸ್ಟಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದಾದ್ರೂ ಪ್ರಶ್ನೆಯ ಬಗ್ಗೆ ನಿಮಗೆ ಸಂದೇಹ ಉಂಟಾದಲ್ಲಿ ಕನ್ನಡ ಅಥವಾ ಇಂಗ್ಲೀಷ್ ಭಾಗವನ್ನು ನೋಡುವುದು. ಏನು ಅಂತಂದರೆ ನಿಮಗೆ ಕ್ವಶನ್ಸ್ ಬೋತ್ ಕನ್ನಡ ಲ್ಯಾಂಗ್ವೇಜಲ್ಲೂ ಇರುತ್ತೆ, ಇಂಗ್ಲೀಷ್ ಲ್ಯಾಂಗ್ವೇಜಲ್ಲೂ ಇರುತ್ತೆ. ಸೊ ನಿಮಗೆ ಕನ್ನಡದಲ್ಲಿ ಏನಾದರೂ ತಪ್ಪಾಗಿದೆ ಅಥವಾ ಮಿಸ್ಟೇಕ್ ಆಗಿದೆ ಅಂತ ಅನಿಸಿದ್ರೆ ಇಂಗ್ಲೀಷಲ್ಲಿ ಕೊಟ್ಟಿರ್ತಾರಲ್ಲ ಈ ಕಡೆ ಕ್ವಶನ್ಸ್, ಅದನ್ನು ನೋಡ್ಕೊಳ್ಳಿ. ಅಥವಾ ಇಂಗ್ಲೀಷಲ್ಲಿ ಏನಾದರೂ ನಿಮಗೆ ಇದೊಂದು ಡೌಟ್ ಅನಿಸಿದ್ರೆ ಕನ್ನಡ ಕ್ವಶನ್ಸ್ ಏನಿದೆ ಅದನ್ನು ನೀವು ರೆಫರ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ, ಓಕೆನಾ. ಇಷ್ಟು ಇನ್ಸ್ಟ್ರಕ್ಷನ್ಸ್ ಬಗ್ಗೆ ಹೇಳಿದ್ದೀನಿ. ಇನ್ನೂ ಏನೋ ಡೌಟ್ ಇತ್ತು ಅಂತಂದರೆ PDF ಬೇಕು ಅಂದರೆ ಕಮೆಂಟ್ ಮಾಡಿ, ಓಕೆನಾ. ಕಮೆಂಟ್ ಮಾಡಿದ್ರೆ ನಾನು ಪಿನ್ ಮಾಡ್ತೀನಿ. ಅದ್ರಲ್ಲಿ ಡೌಟ್ಸ್ ಇತ್ತು ಅಂದರೆ ನೋಡ್ಕೊಳ್ಳಿ.
ಸೊ ಈ ವಿಡಿಯೋದನ್ನ ಬರೀ ಇನ್ಸ್ಟ್ರಕ್ಷನ್ಸ್ ಬಗ್ಗೆ ಅಂತಲೇ ಕನ್ಸಿಡರ್ ಮಾಡಬೇಡ. ಇಲ್ಲಿಗೆ ಸ್ಟಾಪ್ ಮಾಡೋಣ ಬಿಕಾಸ್ ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ. ಲೆಂತಿ ಆದರೆ ನಿಮಗೂ ನೋಡೋಕ್ಕಾಗಲ್ಲ ಫುಲ್ ಕಂಪ್ಲೀಟಾಗಿ. ಸೊ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕ್ವಶನ್ಸ್ನ ಸ್ಟಾರ್ಟ್ ಮಾಡೋಣ. ಓಕೆನಾ? ಪಾಲಿಟಿ ಆಗಿರ್ಬೋದು, ಎಕನಾಮಿಕ್ಸ್ ಎಷ್ಟು ಬಂದಿತ್ತು, ಜನರಲ್ ಸೈನ್ಸ್ ಎಷ್ಟು ಬಂದಿತ್ತು, ಯಾವುದಕ್ಕೆ ವೈಟೇಜ್ ಎಷ್ಟಿತ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ನಾವು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಲರ್ನಿಂಗ್. ಟೇಕ್ ಕೇರ್. ಬಾಯ್ ಬಾಯ್.